ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವ ತತ್ವದ ಅನುಯಾಯಿಗಳಾಗಿದ್ದಂತಹ ವಿವೇಕಾನಂದ ಅವರ ಕುಟುಂಬ ಬಸವನನ್ನ ಅನುಸರಿಸ್ತಾ ಇತ್ತು. ಬಸವ ತತ್ವ ಸಿದ್ಧಾಂತಗಳನ್ನ ಅನುಸರಿಸ್ತಾ ಇತ್ತು ಈ ಕುಟುಂಬ. ಬಸವಣ್ಣನವರ ತತ್ವದ ಅನುಯಾಯಿಗಳಾಗಿದ್ರು ವಿವೇಕಾನಂದ ಅವರ ಕುಟುಂಬ. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಗೆ ಒಡನಾಟ ಹೊಂದಿದ್ರು. ವಿವೇಕಾನಂದ ತಂದೆ ಮರಿಯಪ್ಪ ಬಸವಣ್ಣನ ಅನುಯಾಯಿಯಾಗಿದ್ರು. ವಿಶ್ವಗುರು ಮಹಾ ಮಾನವತಾವಾದಿ ಬಸವಣ್ಣನವರ ಅನುಯಾಯಿಯಾಗಿದ್ರು. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಕೂಡ ವಿವೇಕಾನಂದ ಅವರು ಗಳಿಸಿದ್ರು. ಮನೆ ತುಂಬೆಲ್ಲ ಬಸವಣ್ಣನವರ ತತ್ವದ ಪುಸ್ತಕಗಳು ಕಾಣೋದಕ್ಕೆ ಸಿಕ್ತು. ಪ್ರತಿಯೊಬ್ಬರು ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿದ್ದಾರೆ. ಪ್ರತಿದಿನವೂ ಲಿಂಗ ಪೂಜೆಯನ್ನ ಮಾಡ್ತಾ ಇತ್ತು ವಿವೇಕಾನಂದ ಅವರ ಕುಟುಂಬ. ಇದರ ಹೊರತಾಗಿಯೂ ಕೂಡ ಅದೇ ಬಸವಣ್ಣನವರನ್ನ ಅನುಸರಿಸ್ತಾ ಇದ್ದಂತಹ ಒಂದು ಕುಟುಂಬದ ವ್ಯಕ್ತಿ ತನ್ನ ಮಗಳನ್ನೇ, ಅದೂ ಕೂಡ ಗರ್ಭಿಣಿ ಮಗಳನ್ನು ಅಮಾನುಷವಾಗಿ ಅಮಾನವೀಯವಾಗಿ ಕೊಂದು ಹಾಕಿದ್ರು. ಆದರೆ ಈಗ ವಿವೇಕಾನಂದ ಅವರ ಮನೆಗೆ ಹೋಗಿ ನೋಡಿದ್ರೆ ಮನೆಯಲ್ಲಿ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಪುಸ್ತಕಗಳಿದ್ದಾವೆ. ಅವರ ತತ್ವ ಸಿದ್ಧಾಂತಗಳನ್ನು, ಅವರ ಮಾರ್ಗಗಳನ್ನು ಅನುಸರಿಸಿಕೊಂಡು ಅವರು ಕೂಡ ಬದುಕ್ತಾ ಇದ್ದರು. ಲಿಂಗ ಪೂಜೆಯನ್ನು ಮಾಡ್ತಾ ಇತ್ತು ವಿವೇಕಾನಂದ ಅವರ ಕುಟುಂಬ ಅನ್ನೋ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಾ ಇದ್ದಾವೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ನಡೆಸಿರುವಂತಹ ಒಂದು ಚಿಟ್ಚಾಟ್ ಇದೆ. ಜೊತೆಗೆ ಒಂದು ವಾಕ್ ಥ್ರೂ ಕೂಡ ನಡೆಸಿದ್ದಾರೆ ಮನೆಯಲ್ಲಿ, ನೋಡಿ. ಮಾನವ ಕುಲವೇ ತಲೆ ತಗ್ಗಿಸುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ಇರಾಪುರ ಗ್ರಾಮದಲ್ಲಿ ಇದೇ 21ರಂದು ನಡೆದಿತ್ತು. ಹೆತ್ತ ತಂದೆಯೇ ಇಲ್ಲಂದರೆ ಮಗಳನ್ನ ಬರ್ಬರವಾಗಿ ಕೊಲೆ ಮಾಡಿದ್ದ. ಕೊಲೆ ಆದಂತಹ ಸ್ಥಳದಲ್ಲಿ ನಾವಿದ್ದೀವಿ. ಈ ಒಂದು ಕುಟುಂಬ ಏನಿದೆ, ಈ ಒಂದು ದೊಡ್ಡಮನಿ, ಯಾರು ಮಾನಳ ಪತಿ ವಿವೇಕಾನಂದ ದೊಡ್ಡಮನಿ ಕುಟುಂಬ ಏನಿದೆ, ಇದು ರೈತಾಪಿ ಕುಟುಂಬ. ರೈತಾಪಿ ಕುಟುಂಬದ ಜೊತೆಗೆ ಇಲ್ಲಿ ಅಂತಂದ್ರೆ ಇದು ಒಂದು ಕಡೆ ಅಂತಂದ್ರೆ ಇವರೆಲ್ಲರೂ ಸಹ ಬಸವ ತತ್ವ ಅನುಯಾಯಿಗಳು ಆಗಿದ್ರು. ಮತ್ತು ಎಲ್ಲರೂ ಕುಟುಂಬಸ್ಥರು ಎಲ್ಲರೂ ಸಹ ಇವತ್ತು ಅಂದ್ರೆ ಕೊರಳಲ್ಲಿ ಲಿಂಗ ದಕ್ಷಿಣ ಹಾಕಿದ್ರು. ಎಲ್ಲರೂ ಲಿಂಗ ದಕ್ಷಿಣ ತೆಗೆದುಕೊಂಡರ ಜೊತೆಗೆ ಇಲ್ಲಿ ಅಂದರೆ ಎಲ್ಲರೂ ಇಲ್ಲಿ ಲಿಂಗವನ್ನ ಹಾಕ್ತಾ ಇದ್ರು ಅನ್ನೋದ್ರ ಬಗ್ಗೆ, ಯಾಕಂದ್ರೆ ಈ ಮನೆಯಲ್ಲಿರುವಂತಹ ಒಂದು ಫೋಟೋಗಳೇ ಈಗ ಇದಕ್ಕೆ ಸಾರಿ ಸಾರಿ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಬಸವಣ್ಣ, ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲೇ ಇಲ್ಲಿದ್ರೆ ಸಮಾನತೆಯನ್ನ ಇಲ್ಲಿ ಅಂದ್ರೆ ಸಾರಿ ಸಾರಿ ಹೇಳಿದ್ರು. ಇವರ ಪ್ರತಿಯೊಂದು ಮನೆ ಗೋಡೆಯ ಮೇಲೂ ಇವತ್ತು ಬಸವಣ್ಣನ ಫೋಟೋಗಳು ಇಲ್ಲಿ ನಮಗೆ ಕಾಣ ಸಿಗ್ತವೆ. ಇದು ಒಂದು ಕಡೆ ಆದರೆ ಪ್ರತಿ ಮನೆಯಲ್ಲಿಯೂ ಇವರ ಮನೆಯಲ್ಲಿ ಮೂಲೆ ಮೂಲೆಯಲ್ಲಿ ನಮಗೆ ಸಿಗುವುದು ಏನು ಅಂದ್ರೆ ಅನುಭವ ಮಂಟಪ. ಪ್ರತಿಯೊಂದು ನೋಡಿಲ್ಲೇ ಲಿಂಗಾಯತ ಧರ್ಮಗಂತ ವಚನ ಸಂಪದ ಅಲಕ್ಷಿತ ವಚನಕಾರು ಈ ರೀತಿಯಾದಂತಹ ಒಂದು ಪ್ರತಿಯೊಂದು ಇಲ್ಲಿ ನೋಡಬಹುದು ನಾವು. ಇಲ್ಲಿಂದ್ರೆ ಶರಣ ಧರ್ಮ ಪ್ರವಚನ ಈ ರೀತಿಯಾದಂತಹ ಒಂದು ಪ್ರತಿಯೊಂದು ಪುಸ್ತಕಗಳು ಅಂತಂದ್ರೆ ಬಸವಣ್ಣನ ತತ್ವದ ಸಂಪಟ ಏನು ಪುಸ್ತಕಗಳಿದಾವೆ ಆ ಪುಸ್ತಕಗಳ ರಾಶಿ ರಾಶಿ ಪುಸ್ತಕಗಳೇ ಈ ಒಂದು ಮನೆಯಲ್ಲಿವೆ. ಯಾಕಂದ್ರೆ ಇವರು ಇಲ್ಲಿ ಅಂತಂದ್ರೆ SC ಆದ್ರೂ ಸಹ ಇಲ್ಲಂದ್ರೆ ದಲಿತ ಕುಟುಂಬ ಆದ್ರೂ ಸಹ ಇಲ್ಲಿ ಅಂದ್ರೆ ಬಸವ ತತ್ವವನ್ನ ಮೈಗೂಡಿಸಿಕೊಂಡಿದ್ರು ಪ್ರತಿಯೊಬ್ಬರೂ ಸಹ ಈ ಮನೆಯಲ್ಲಿರುವಂಥದ್ದು. ಯಾಕಂದ್ರೆ ಇಲ್ಲಿ ಒಂದು ಅವಿಭಕ್ತ ಕುಟುಂಬ, ಇದು ಅವಿಭಕ್ತ ಕುಟುಂಬ. ಯಾಕಂದ್ರೆ ವಿವೇಕಾನಂದನ ತಂದೆ ಮತ್ತು ಅವರ ದೊಡ್ಡಪ್ಪ ಇರುವಂತಹ ಒಂದು ಕುಟುಂಬ. ಸುಮಾರು ಇಲ್ಲಿ ಅಂದ್ರೆ 7 ರಿಂದ 8 ಜನ ವಾಸವಿರುವಂತಹ ಈ ಒಂದು ಕುಟುಂಬದಲ್ಲಿ ಎಲ್ಲರೂ ಬಸವ ತತ್ವದ ಅನುಯಾಯಿಗಳಾಗಿದ್ರು. ಒಂದು ಕಡೆ ಇಲ್ಲಿ ಅಂದ್ರೆ ಅಂಬೇಡ್ಕರ್ನ ಫೋಟೋದ ಜೊತೆಗೆ ಇಲ್ಲಿ ಅಂತಂದ್ರೆ ಬಸವಣ್ಣನ ಫೋಟೋವನ್ನ ಈ ಮನೆಯಲ್ಲಿ ನಮಗೆ ಇಲ್ಲಿ ಕಾಣಿಸುತ್ತವೆ. ಕೇವಲ ಇದೊಂದು ಫೋಟೋ ಅಲ್ಲ, ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಮನೆಯಲ್ಲಿ ಇವತ್ತು ಪುಸ್ತಕಗಳಿರ್ಬೋದು. ಅದರ ಜೊತೆಗೆ ಇಲ್ಲಿ ಅಂದ್ರೆ ಇಲ್ಲಿ ಮನೆಯ ಮುಖ್ಯ ದ್ವಾರ ಏನಂತೀವಿ, ಇದು ಮುಖ್ಯ ದ್ವಾರದ ಮೇಲನೆ ಇಲ್ಲಿ ಅಂದ್ರೆ ವಿಶ್ವಗುರು ಬಸವಣ್ಣನವರ ಒಂದು ಫೋಟೋವನ್ನ ಈ ಒಂದು ಕುಟುಂಬ ಇಲ್ಲಿ ಹಾಕಿತ್ತು. ಇಂತಹ ಕುಟುಂಬದ ಮೇಲೆ ಕೇವಲ ಅಂತಂದ್ರೆ ಅನ್ಯ ಜಾತಿ ಮಾನ್ಯಾಳನ್ನ ಮದುವೆ ಆಗಿದ್ದಾರೆ. ಲಿಂಗಾಯತ ಅಂದ್ರೆ ನಮ್ಮದು ಮೇಲ್ಜಾತಿ, ಇವ್ರದ್ದು ಕೀಳ್ ಜಾತಿ ಅನ್ನೋದು ಒಂದು ಜಾತಿಯನ್ನ ಪಿತ್ತ ಇಲ್ಲಿ ಅಂದ್ರೆ ಮೈಗೆತ್ತಿಸಿಕೊಂಡಂತಹ ಪ್ರಕಾಶಗೌಡ ಪಾಟೀಲ್ ಅವರ ಕುಟುಂಬ ಇಲ್ಲಿ ಅಂದ್ರೆ ಮಾನ್ಯಾಳ ಒಂದೇ ಒಂದು ಕಾರಣಕ್ಕೆ ನಮ್ಮ ಮಗಳನ್ನ ಮದುವೆ ಆಗಿದ್ದೇನೆ, ಇವ್ರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತೇಳಿ ಇಲ್ಲಿ ಅಂತಂದ್ರೆ ಕೊಚ್ಚಿ ಮಗಳನ್ನ ಕೊಲೆ ಮಾಡಿದ್ರೆ 5ವರೆಗೆ ಇಲ್ಲಿ ಅಂದ್ರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಇದರಲ್ಲಿ 5ವರಲ್ಲಿ 4 ಜನರ ಆರೋಗ್ಯ ಈಗಾಗಲೇ ಸುಧಾರಿಸಿಕೊಂಡಿದೆ. 4 ಜನ ಇಲ್ಲಿ ಅಂದ್ರೆ ಆರೋಗ್ಯ ಸಾಯಂಕಾಲ ಖಾಸಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾಳೆ. ರೇಣುಗಳ ಪರಿಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿದೆ. ಇನ್ನೂ ಸಹಿತ ಖಾಸಗಿ ಆಸ್ಪತ್ರೆಯಲ್ಲಿ ಆ ವೈದ್ಯರು ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾರೆ. ಸಾಯಂಕಾಲ 4 ಗಂಟೆಯ ಮನೆಗೆ ಬಂದ್ರೆ ಈ ಊರಲ್ಲಿ ಇನ್ನೂ ಭಯದ ವಾತಾವರಣ ಇದೆ. ಇಲ್ಲಿರುವಂತಹ ಅಧಿಕಾರಿಗಳು ಭಯದ ವಾತಾವರಣ ಇಲ್ಲಿ ಅಂತಂದ್ರೆ ಹೋಗಲಾಡಿಸಿ ಎಲ್ಲರನ್ನೂ ಇವತ್ತು ಸ್ವಾಮರಸ್ಯ ಬದುಕು ನಡೆಸುವಂತೆ ವಾತಾವರಣ ನಿರ್ಮಾಣ ಮಾಡಲಿ ಅನ್ನೋದೇ TV5 ಆಗ್ರಹ. ಕ್ಯಾಮರಾ ಪರ್ಸನ್ ಜೊತೆ ಎಲ್ಲಪ್ಪ ಸೊಲರೂಪ, TV5 ಹುಬ್ಬಳ್ಳಿ. ಅವ್ರಿಗೆ ಎಷ್ಟು ಜನ ಮಕ್ಕಳು? ಅವರು ನಮ್ಮ ತಂಗಿಯರು ಅಲ್ಲ, ಅವ್ರ ಮಾನ್ಯದ ಅವ್ರ ಎಷ್ಟು ಜನ? ಅವರು ಇಬ್ಬರು ತಮ್ಮರ ಸರ್. ತಮ್ಮಾರಿಗೆ ಹೋಗ್ಬೇಕಲ್ಲ. ಡಿಗ್ರಿ ಮಾಡ, ಏನು ಡಿಗ್ರಿ ಏನು? ಇದು BSc ಇಂಜಿನಿಯರ್.
ಡಿ